ಕಳೆದ 2 ಗಂಟೆಗಳಿಂದ ರತ್ನ ಭಂಡಾರದ ಕೋಣೆಯಲ್ಲಿ ಶೋಧ ಮುಂದುವರಿತಾ ಇದೆ. ಮಧ್ಯಾಹ್ನ 1:48ರ ಶುಭ ಲಗ್ನದಲ್ಲಿ ರಹಸ್ಯ ಕೊಠಡಿಯ ದ್ವಾರವನ್ನು ಇವತ್ತು ತೆರೆಯಲಾಯಿತು. 1:28ರ ನಂತರ 1:50ರ ಒಳಗೆ ಶುಭ ಲಗ್ನದಲ್ಲಿ ಅಂತ ಸಮಯ ನಿಗದಿ ಮಾಡಿಕೊಂಡಿದ್ರು. ಹಾಗೆ 1:48ರ ಶುಭ ಲಗ್ನದಲ್ಲಿ ಕೊಠಡಿಯ ದ್ವಾರವನ್ನು ತೆಗೆಯಲಾಗಿದೆ. ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ 16 ಜನರ ವಿಶೇಷ ತಂಡ. ಈ ರತ್ನ ಭಂಡಾರದ ಕೊಠಡಿಯಲ್ಲಿ ಏನಿದೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ರಹಸ್ಯ ಅರಿಯೋದಕ್ಕೆ ಈಗ ಭಕ್ತರು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ದೇವಾಲಯದ ಹೊರಗೆ ನೂರಾರು ಮಂದಿ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ದೇಗುಲದ ಬಳಿ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಈ ಬಗ್ಗೆ ತಲೆತಲಾಂತರಗಳಿಂದ ಕೇಳ್ಕೊಂಡು ಬಂದಿರ್ತಾರೆ. ಅಲ್ಲಿ ಜನಸಾಮಾನ್ಯರ ಬಾಯಲ್ಲೂ ಕೂಡ ಈ ಬಗ್ಗೆ ಸದಾ ಮಾತುಗಳಿರುತ್ತೆ. ಜನರಿಗೆ ಇದುವರೆಗೂ ಕೂಡ ಏನಿದೆ ಆ ರಹಸ್ಯ ಕೊಠಡಿಯಲ್ಲಿ ಅನ್ನೋದರ ಕುತೂಹಲ ಹಾಗೆ ಇದೆ. ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದರ ಜೊತೆಗೆ ಅಲ್ಲಿನ ಭಾಗದ ಜನ ಆ ಬಗ್ಗೆ ಕಥೆಗಳನ್ನು ಹೇಳ್ತಾರೆ. ಆದರೆ ಸರ್ಕಾರ ಮಾತ್ರ ಅಲ್ಲಿ ಏನಿದೆ ಅನ್ನೋದನ್ನು ಇದುವರೆಗೂ ಕೂಡ ಜನರಿಗೆ ತೆರೆದಿಟ್ಟಿರಲಿಲ್ಲ. ಇವತ್ತು ಆ ಕ್ಷಣ ಬಂದಿರೋದ್ರಿಂದ ಭಕ್ತರಿಗೂ ಕೂಡ ಕುತೂಹಲ, ಕೌತುಕ ಹೆಚ್ಚಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಜಗದೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಜಗದೀಶ್, ಫೈನಲಿ 46 ವರ್ಷಗಳ ಬಳಿಕ ಈಗ ರಹಸ್ಯ ಕೊಠಡಿಯ ದ್ವಾರ ಓಪನ್ ಆಗಿದೆ. 2 ಗಂಟೆಗಳಾಯಿತು ಪರಿಶೀಲನೆ ಆರಂಭ ಆಗಿ. ಏನಾದರೂ ಮಾಹಿತಿ ಗೊತ್ತಾಗ್ತಾ ಇದೆಯಾ? ವಿಜಯ್, ಕಳೆದ 46 ವರ್ಷಗಳ ನಂತರ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ಓಪನ್ ಆಗಿರುವಂಥದ್ದು. ಈ ಒಂದು ಕೌತುಕಕ್ಕೆ ಬಹಳಷ್ಟು ಜನ ಸಾಕ್ಷಿಯಾಗೋದಕ್ಕೆ ಈಗಾಗಲೇ ದೇವಾಲಯದ ಮುಂಭಾಗದಲ್ಲೂ ಸಹಿತ ಬಹಳಷ್ಟು ಜನ ಭಕ್ತಾದಿಗಳು ಬಂದು ಕೂತ್ಕೊಂಡಿದ್ದಾರೆ. ಮತ್ತು ಅದರ ಜೊತೆಗೆ ಕಳೆದ 2 ಗಂಟೆಗಳಿಂದ ಸಹಿತ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ. ಬಹಳಷ್ಟು ಕುತೂಹಲ ಇರುವಂಥದ್ದು 1978ರಲ್ಲಿ ಸಿಕ್ಕಿರ್ತಕ್ಕಂತಹ ಚಿನ್ನಾಭರಣಕ್ಕೆ ಸೀಮಿತ ಆಗುತ್ತಾ, ಅಥವಾ ಅದನ್ನು ಹೊರತುಪಡಿಸಿ ಮತ್ತೇನಾದರೂ ಬಂಗಾರಗಳಿದೆ ಅಥವಾ ವಜ್ರ ವೈಡೂರ್ಯಗಳು ಅಥವಾ ಆಭರಣಗಳಿದಾವೆ ಅನ್ನುವಂತಹ ಕುತೂಹಲ. ಮತ್ತು ಅದರ ಜೊತೆಗೆ ಬಹಳಷ್ಟು ಕ್ವಶನ್ ಮಾರ್ಕ್ ಇರುವಂಥದ್ದು ಏನಂತಂದ್ರೆ 1978ರಲ್ಲಿ ಸಿಕ್ಕಿರ್ತಕ್ಕಂತಹ ಮತ್ತೆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂತಹ ದಾಖಲೆಯ ಆಧಾರದ ಮೇಲೆ ಚಿನ್ನಾಭರಣಗಳೇನಿದ್ವಲ್ಲ, ಆ ಚಿನ್ನಾಭರಣಗಳು ಯಥಾವತ್ತಾಗಿದಾವ ಅಥವಾ ಅದರಲ್ಲಿ ಕಡಿಮೆ ಆಗಿದಾವ ಅನ್ನುವಂತಹ ಪ್ರಶ್ನೆಯು ಸಹಿತ ಮೂಡ್ತಾ ಇದೆ. ಯಾಕೆ ಕಡಿಮೆ ಆಗಿದಾವೆ ಅನ್ನುವಂತಹ ಕುತೂಹಲ ಮೂಡ್ತಾ ಇರುವಂಥದ್ದು ಅಂದ್ರೆ ದೇವಾಲಯದ ಬಾಗಿಲಿನ ಏನಂದ್ರೆ ಬೀಗ ಕಳೆದಿರುವಂಥದ್ದು ಒಂದು ಅನುಮಾನಕ್ಕೆ ಕಾರಣವಾಗುತ್ತೆ. ಮತ್ತೆ ಸರ್ಕಾರ ಕಳೆದ 46 ವರ್ಷಗಳಿಂದನೂ ಸಹಿತ ಇದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಜನಸಾಮಾನ್ಯರಿಗೆ ಕೊಡದೇ ಇರುವಂಥದ್ದು ಬಹಳಷ್ಟು ಕೌತುಕಕ್ಕೆ ಮತ್ತೆ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಮತ್ತೆ ಈ ಹಿಂದೆ ಇದ್ದಿರ್ತಕ್ಕಂತಹ ಸರ್ಕಾರ ಏನಿತ್ತಲ್ಲ ನವೀನ್ ಅವರದು, ಆ CM ಅವರ ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಕೆಲವು ಅನುಮಾನಾಸ್ಪದವಾದಂತಹ ಏನಂದ್ರೆ ನಿರ್ಧಾರಗಳಿಗೆ ಈ ಒಂದು ಏನಂದ್ರೆ ಗಳಿಗೆ ಬಹಳಷ್ಟು ಕುತೂಹಲನ ಮೂಡಿಸ್ತಾ ಇರುವಂಥದ್ದು. ಕಾರಣ ಏನು ಅಂದ್ರೆ 2018ರ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಕೆಳಮಹಡಿಯಲ್ಲಿರ್ತಕ್ಕಂತಹ ಒಂದು ಬಾಗಿಲನ್ನು ತೆಗಿಬೇಕು ಅನ್ನುವಂತಹ ಏನು ಕೋರ್ಟ್ ಸೂಚನೆ ಇದ್ರೂ ಸಹಿತ ಅಲ್ಲಿ ತೆಗೆಯೋದಕ್ಕೆ ಆಗಿರಲಿಲ್ಲ. ಮತ್ತೆ ಅದರ ಜೊತೆಗೆ ಕೆಲವೊಂದು ಭಾಗದಲ್ಲಿ ದೇವಸ್ಥಾನದ ಒಳಗಡೆ ಅಂದ್ರೆ ಕೊಠಡಿಯ ಭಾಗದ ಒಳಗಡೆ ಗೋಡೆ ಬಿರುಕು ಬಿಟ್ಟಿರುವಂಥದ್ದು, ಕುಸಿದಿರುವಂಥದ್ದು ಆಗಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಕ್ಕಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದನೂ ಏನಂದ್ರೆ ಬಹಳಷ್ಟು ಕುತೂಹಲ ಮೂಡ್ತಾ ಇರುವಂಥದ್ದು. ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯ ಯಥಾವತ್ತಾಗಿದೆ ಅಥವಾ ಕಡಿಮೆ ಆಗಿದೆ, ಅಥವಾ ಆಗಿನ ಸಂದರ್ಭದಲ್ಲಿ ಕಲೆ ಹಾಕಿರ್ತಕ್ಕಂತಹ ಮಾಹಿತಿ ಒಟ್ಟು 70 ದಿವಸಗಳ ಕಾಲ ಏನು ಸರ್ವೆನ ಮಾಡಲಾಗಿತ್ತಲ್ಲ, ಆ 70 ದಿವಸಗಳ ಕಾಲ ಸರ್ವೆ ಮಾಡಿರ್ತಕ್ಕಂಥದ್ದು ಪಕ್ಕಾ ಇದೆನಾ ಅನ್ನುವಂತಹ ಮಾಹಿತಿ. ಹಾಗಿದ್ರೆ 1978ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಸಿಕ್ಕಿತ್ತು, ವಜ್ರ ವೈಡೂರ್ಯಗಳು ಸಿಕ್ಕಿತ್ತು ಅನ್ನುವಂತಹ ಪ್ರಾಥಮಿಕ ಮಾಹಿತಿಯನ್ನು ನೋಡ್ತಾ ಹೋದ್ರೆ ವಿಜಯ್, ಅವಾಗ ಚಿನ್ನ ಬರೋಬ್ಬರಿ 150 kg ಏನಂದ್ರೆ ಚಿನ್ನ ಸಿಕ್ಕಿತ್ತು. ಮತ್ತೆ ಚಿನ್ನವನ್ನ ಲೇಪಿತ ಮಾಡಿರ್ತಕ್ಕಂತಹ ಹರಳು ಮತ್ತೆ ವಜ್ರಗಳು ಅವಾಗ ಏನಂತಂದ್ರೆ 1,25,000 ಗ್ರಾಮ್ಗಳಷ್ಟು ಏನಂದ್ರೆ ಸಿಕ್ಕಿತ್ತು ಅನ್ನುವಂಥದ್ದು. ಮತ್ತು ಅದರ ಜೊತೆಗೆ ಬೆಳ್ಳಿ 258 ಕಿಲೋಗ್ರಾಮ್ ಸಿಕ್ಕಿತ್ತು. ಅದರ ಜೊತೆಗೆ ಬೆಳ್ಳಿ ಲೇಪಿತ ವಜ್ರ ವೈಡೂರ್ಯಗಳು, ಅದಕ್ಕೆ ಅಂದ್ರೆ ಕೋಟೆಡ್ ಇರುವಂತಹ ಒಂದು ವಜ್ರ ವೈಡೂರ್ಯಗಳು ಸಹಿತ ಸಿಕ್ಕಿತ್ತು ಅಂತ ಅದರ ಮಾಹಿತಿ 2.5 ಲಕ್ಷ ಗ್ರಾಮ್ ಇತ್ತು. ಈ ಬಾರಿಯೂ ಸಹಿತ ಈ ಒಂದು ಕೋಣೆಯನ್ನು ಓಪನ್ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದ ಚಿನ್ನ ಮತ್ತೆ ವಜ್ರ ವೈಡೂರ್ಯ ಸಿಗುತ್ತೆ ಅನ್ನುವಂತಹ ಕುತೂಹಲ ಬಹಳಷ್ಟು ಜನರಲ್ಲಿದೆ, ಬಹಳಷ್ಟು ಭಕ್ತಾದಿಗಳಲ್ಲಿದೆ. ಅದರಲ್ಲೂ ಸ್ಪೆಷಲಿ ಇಡೀ ದೇಶದ ಭಕ್ತಾದಿಗಳೆಲ್ಲರೂ ಸಹಿತ, ಅದರಲ್ಲೂ ಪೂರಿ ಜಗನ್ನಾಥನ ದೇವಸ್ಥಾನದ ಭಕ್ತಾದಿಗಳು ಇಡೀ ವಿಶ್ವದಾದ್ಯಂತ ಇದ್ದಾರೆ. ಈ ಒಂದು ಏನಂದ್ರೆ ದೇವಸ್ಥಾನಕ್ಕೆ ಪ್ರತಿ ಏನಂತಂದ್ರೆ ವರ್ಷ 3 ಕೋಟಿಗೂ ಹೆಚ್ಚು ಜನ ಭಕ್ತಾದಿಗಳು ಸಾಮಾನ್ಯದ ಸಂದರ್ಭದಲ್ಲಿ ಬರ್ತಾರೆ. ಮತ್ತು ರಥೋತ್ಸವದ ಸಂದರ್ಭದಲ್ಲಂತೂ ಲಕ್ಷ ಜನ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿಯನ್ನು ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಅಂದ್ರೆ ಫೇಮಸ್ ಇರುವಂಥದ್ದು
ದೇಶದ 4 ಚಾರ್ಧಾಮ್ ಅಂತ ಏನು ಕರಿತೀವಲ್ಲ, ಅಂದ್ರೆ ಪ್ರಮುಖ ಚಾರ್ಧಾಮ್, ಒಂದು ಪುರಿ ಜಗನ್ನಾಥ ಆಗಿರ್ಬೋದು, ಭದ್ರಿ ಆಗಿರ್ಬೋದು, ಅದ್ರ ಜೊತೆಗೆ ಸೋಮನಾಥ ಟೆಂಪಲ್ ಆಗಿರ್ಬೋದು, ಅಥವಾ ಏನಂದ್ರೆ ರಾಮೇಶ್ವರ ಆಗಿರ್ಬೋದು, ಈ 4 ಧಾಮಗಳನ್ನ ಚಾರ್ಧಾಮ್ ಅಂತ ಪರಿಗಣಿಸಲಾಗುತ್ತೆ, ಪ್ರಮುಖವಾದಂತಹ ದೇವಾಲಯಗಳಂತ ಪರಿಗಣಿಸಲಾಗುತ್ತೆ. ಆ ದೇವಾಲಯಗಳಲ್ಲಿ ಇರ್ತಕ್ಕಂತಹ ವಜ್ರವೈಡೂರ್ಯದ ಬಗ್ಗೆ ಇಡೀ ದೇಶದ ಎಲ್ಲಾ ಭಕ್ತಾದಿಗಳಿಗೂ ಸಹಿತ ಕುತೂಹಲ ಇರುವಂತದ್ದು. ಕಳೆದ 2 ಗಂಟೆಗಳಿಂದ ನಿರಂತರವಾದಂತಹ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆ ಶೋಧ ಕಾರ್ಯಾಚರಣೆಯ ಮಾಹಿತಿ ಇನ್ನೂವರೆಗೂ ಸಹಿತ ಹೊರಗಡೆ ಕೊಟ್ಟಿಲ್ಲ. ಆದ್ರೆ ಏನೆಲ್ಲ ಇದೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂವರೆಗೂ ಸಹಿತ ಕಾದುಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.